ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ದೆಹಲಿ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿರೋದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ. ಅದೇನು ಅಂದರೆ, ನರೇಂದ್ರ ಮೋದಿ ಅವರ ಡಿಗ್ರಿ ಸರ್ಟಿಫಿಕೇಟ್ ಪದವಿ ಪ್ರಮಾಣ ಪತ್ರವನ್ನು ಸಾರ್ವಜನಿಕಗೊಳಿಸುವ ಅವಶ್ಯಕತೆ ಇಲ್ಲ, ದೆಹಲಿ ಯೂನಿವರ್ಸಿಟಿಯವರು ಆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅದು ಖಾಸಗಿ ವಿಚಾರ, ಅದನ್ನ ಹೇಳುವ ಅವಶ್ಯಕತೆ ಇಲ್ಲ ಅಂತ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಅದರ ಹಿನ್ನೆಲೆ ಹೇಳ್ತೀನಿ. ಅದರ ಜೊತೆಗೆ ಸಾಹೇಬರ ನರೇಂದ್ರ ಮೋದಿ ಅವರ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅನ್ನುವಂತಹ MA ಬೇರೆ, ಇದು BA ವಿಚಾರವಾಗಿ ಬಂದಿರೋದು ತೀರ್ಪು. MA ಕಥೆನೂ ಒಂದಿದೆ. ಆ MA ಕಥೆಯನ್ನ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಆದರೆ ಎಲ್ಲರೂ ಈ ಗಲಾಟೆಯಲ್ಲಿ, ಈ ಮೋದಿ ಅವರ ಸರ್ಟಿಫಿಕೇಟ್ ವಿಚಾರವಾಗಿ ಚರ್ಚೆಯಲ್ಲಿ ಸ್ಮೃತಿ ಇರಾನಿ ಅವ್ರದ್ದು ಅಂತಹದ್ದೇ ತೀರ್ಪು ಬಂದಿದೆ, ಅದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಮೋದಿ ಅವರದಾದ್ರೂ ಡಿಗ್ರಿ ಸರ್ಟಿಫಿಕೇಟ್ ಲೆಕ್ಕಾಚಾರ ಆದರೆ, ಮೇಡಮ್ ಸ್ಮೃತಿ ಇರಾನಿ ಅವ್ರದ್ದು 10th ಸರ್ಟಿಫಿಕೇಟು 12th ಸರ್ಟಿಫಿಕೇಟು ಅದಕ್ಕೂ ಸಹ ಅದೇ ರೀತಿ ಆದೇಶ ಬಂದಿದೆ, ಅವರ ಸರ್ಟಿಫಿಕೇಟ್ ಅನ್ನು ಬಹಿರಂಗಗೊಳಿಸುವ ಅವಶ್ಯಕತೆ ಇಲ್ಲ ಅಂತ. ಈ ದೇಶದ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತಹ ಸ್ಮೃತಿ ಇರಾನಿ ಅವರಿಗೂ 10ನೇ ಕ್ಲಾಸು 12ನೇ ಕ್ಲಾಸಲ್ಲೇ ಕಾಂಟ್ರವರ್ಸಿ. ಮೋದಿದಾದ್ರೂ ಡಿಗ್ರಿಯಲ್ಲೇ ಕಾಂಟ್ರವರ್ಸಿ ಆದರೆ, ಈ ಮಹಾತಾಯಿದು 10ನೇ ಕ್ಲಾಸು 12ನೇ ತರಗತಿಯಲ್ಲೇ ಕಾಂಟ್ರವರ್ಸಿ ಇದೆ. ಸೊ ಏನು ಈ ಸ್ಮೃತಿ ಇರಾನಿ ಅವರ ಕತೆ ಏನು, ಮತ್ತು ಮೋದಿ ಅವರದು ಏನು ನಡೀತಾ ಇದೆ, ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೋದಿ ಸಾಕಷ್ಟು ಭಾಷಣಗಳಲ್ಲಿ ಹೇಳ್ಕೊಂಡು ಓಡಾಡ್ಕೊಂಡಿರ್ತಾರೆ, ನಾನು ಏನು ಓದಿಲ್ಲ, ಓದ್ದೇ ಇದ್ರೆ ಉದ್ಧಾರ ಆಗಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ನಾನು ಓದಿಲ್ಲ, ನಾನು ಬೆಳೆದಿಲ್ವಾ ಅಂತೆಲ್ಲ ಧಿಮಾಕಿನಲ್ಲಿ, ಬಿಲ್ಡಪ್ನಲ್ಲಿ ಮಾತಾಡೋದನ್ನ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ನೋಡಿಲ್ಲ ಕೇಳಿಲ್ಲ ಅಂದ್ರೆ ಒಂದ್ಸಲ ಕೇಳಿಸ್ಕೊಂಬಿಡಿ. पढ़ाई वढ़ाई नहीं हुई दोस्तों, आपको शायद आश्चर्य होगा जान करके। तो मैं स्कूली शिक्षा गांव में किया, और जैसा मैडम बता रही थी ना कि अपनी शिक्षा के कारण आदमी आगे नहीं बढ़ता है, तो मेरी शिक्षा ही नहीं हुई। ನೋಡಿದ್ರಲ್ಲ, ವಿದ್ಯಾಭ್ಯಾಸ ಇಲ್ಲವೇ ಇಲ್ಲ ನನಗೆ, ನಾನೇನು ಓದೇ ಇಲ್ಲ ಹೆಚ್ಚಿಗೆ ಅಂತ ಅವರಾಗ ಅವರೇ ಹೇಳ್ಕೊಳ್ತಾರೆ. ಆದರೆ ಪ್ರಧಾನಿಯಾದ ನಂತರ MA ಮುಗಿಸಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಅಫಿಡವಿಟ್ ಅಲ್ಲಿ ಹಾಗೆ ಸಲ್ಲಿಸಿರ್ತಾರೆ. ಆಗ ಎಲ್ಲರೂ ಒತ್ತಡ ಹಾಕ್ತಾರೆ, ತೋರಿಸಿ ಸರ್ಟಿಫಿಕೇಟ್ ತೋರಿಸಿ ಅಂತ. ಸುಮಾರು ಹಗ್ಗ ಜಗ್ಗಾಟದ ನಂತರ ಅಮಿತ್ ಶಾ ಅವರು ಒಂದು ಸರ್ಟಿಫಿಕೇಟ್ ಅಂತ ತಗೊಂಡ್ಬಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತೋರಿಸ್ತಾರೆ. ನೋಡ್ರಿ, ಇದು 1983ಯಲ್ಲಿ ದೆಹಲಿ ಯೂನಿವರ್ಸಿಟಿಯಿಂದ MA ಮಾಡಿರೋದು ನರೇಂದ್ರ ಮೋದಿ ಅವರು. ಅವ್ರೇನು ಓದಿಲ್ಲ ಅನ್ಕೊಂಡಿದ್ದೀರಾ ನೀವು? ಆ ಸರ್ಟಿಫಿಕೇಟ್ನ ಪರಿಶೀಲನೆ ಮಾಡಿದಾಗ ಎಲ್ಲ ಕಾಪಿಗಳು ಬಂತಲ್ಲ, ಅದು ಪ್ರೆಸ್ ರಿಪೋರ್ಟಲ್ಲಿ. ಅದನ್ನು ನೋಡಿದ್ರೆ 1983ಯಲ್ಲಿ ಬಳಸಲಾಗುತ್ತಿದ್ದಂತಹ ಪ್ರಿಂಟಿಂಗ್ ಸಿಸ್ಟಮ್ಮು, ಅದರಲ್ಲಿ ಫಾಂಟು, ಇದು ಪೇಪರು, ಇದೆಲ್ಲ ಯಾವುದೂ ಇಲ್ಲ. ಯಾವುದು ಈ ಕಾಲದ್ದು. ಸಾಕಷ್ಟು ಅನುಮಾನಗಳಿತ್ತು, ಒಂದಷ್ಟು ಟೀಕೆಗಳಾಯಿತು, ಚರ್ಚೆಗಳಾಯಿತು. ಆದರೆ ಅದ್ಯಾವುದೂ ಕೂಡ ಸಂವಿಧಾನಾತ್ಮಕವಾಗಿ ಯಾವುದೇ ವ್ಯತ್ಯಾಸ ಆಗಲ್ಲ. ಯಾಕಂದರೆ ಈ ದೇಶದಲ್ಲಿ ರಾಜಕಾರಣಿಗಳಿಗೆ ನಿಗದಿತ ವಿದ್ಯಾಭ್ಯಾಸ ಇಲ್ಲ, ಕ್ವಾಲಿಫಿಕೇಶನ್ ಇಲ್ಲ. ನೀವು ಪ್ರಧಾನಿ ಆಗಬೇಕು ಅಂದರೆ ಇಷ್ಟು ಓದಿರಬೇಕು, ಅಥವಾ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ, MLA MP ಏನಾಗೋದಕ್ಕೂ ಏನು ವಿದ್ಯಾಭ್ಯಾಸ ಇಲ್ಲ. ನೀವು ಹೆಬ್ಬೆಟ್ಟಾಗಿದ್ದರೂ ಸಹ ಜನ ನಿಮಗೆ ವೋಟ್ ಹಾಕಿದ್ರೆ, ನೀವು ಗೆದ್ದು ಬಂದರೆ ನೀವು ಯಾವುದೇ ಹುದ್ದೆಯನ್ನು ರಾಜಕೀಯವಾಗಿ ಅಲಂಕರಿಸ್ಬೋದು. ಹಾಗಾಗಿ ಅದು ಸಂವಿಧಾನಾತ್ಮಕವಾಗಿ, ರಾಜಕೀಯವಾಗಿ ಯಾವುದು ಇಂಪ್ಲಿಕೇಶನ್ಸ್ ಇರಲಿಲ್ಲ. ಆದರೆ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಮೋದಿ ಓದಿಲ್ಲ, ಫೇಕ್ ಡಿಗ್ರಿ ಅಂತ. ಇದರ ನಡುವೆ ಒಂದಷ್ಟು ಜನ ಹೋಗಿ MA ಓದಿದಾರಲ್ವಾ, ಆ MA ಸರ್ಟಿಫಿಕೇಟ್ ಇಷ್ಟೆಲ್ಲ ಅನುಮಾನಗಳಿದ್ದಾವೆ. ಆ ಸಬ್ಜೆಕ್ಟ್ ಬೇರೆ ವಿಚಿತ್ರವಾಗಿದೆ, ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಂತಿದೆ. ಅವ್ರ ಜೊತೆ ಓದಿರುವ ಒಬ್ಬರಿಬ್ಬರಾದರೂ ಸ್ಟೂಡೆಂಟ್ಗಳು, ಕೊಲೀಗುಗಳು, ಅಥವಾ ಏನೋ ಇರ್ತಾರಲ್ಲ ಸಹಪಾಠಿಗಳು, ಅವರೆಲ್ಲಿ ಅಂತೆಲ್ಲ ಪ್ರಶ್ನೆಗಳು ಮಾಡ್ಕೊಂಡು ಬರ್ತಿದ್ರು. ಈ ಬ್ಯುಸಿಯಲ್ಲಿರ್ಬೇಕಾದ್ರೆ ದಿಢೀರ್ ಅಂತ ಒಂದಷ್ಟು ಜನ ಹೋಗಿ MA ಕತೆ ಪಕ್ಕಕ್ಕಿಡಿ, BA ಓದಿದಾರಂತಲ್ಲ, BA ಸರ್ಟಿಫಿಕೇಟ್ ಕೊಡಿ ಅಂತ ದೆಹಲಿ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕೋರು. RTI ಎಲ್ಲ ಹಾಕಿದ ತಕ್ಷಣ ದೆಹಲಿ ಯೂನಿವರ್ಸಿಟಿ ಶೇಕ್ ಆಗೋಯ್ತು. ಎಲ್ಲಿಂದ ಕೊಡೋದು ಅನ್ನೋ ರೀತಿಯಲ್ಲಿ. ಇಲ್ಲ, ಕೊಡೋಕ್ಕಾಗಲ್ಲ ಅಂದರು. ಅದು ಕೋರ್ಟ್ಗೆ ಹೋಯ್ತು, ಹೈಕೋರ್ಟಲ್ಲಿ ಇದೆ. ಈಗ ತೀರ್ಪು ಬಂದಿದೆ. ಹೈಕೋರ್ಟ್ಗೆ ಹೋದ ತಕ್ಷಣ ಹೈಕೋರ್ಟಿಗೆ ಹೇಳ್ತಾ ಇದೆ, ಸುಮಾರು ವರ್ಷ ಹಗ್ಗ ಜಗ್ಗಾಟ ನಡೆಸಿ ಇದೋ ಬರುತ್ತೆ ಅದೋ ಬರುತ್ತೆ, ಕೊಡ್ತಾರೆ ಕೊಡಲ್ಲ, ಏನೇನೋ ಕತೆಗಳಾಗಿ ಈಗ ತೀರ್ಪು ಬಂದಿದೆ. ಅದನ್ನು ಸಾರ್ವಜನಿಕಗೊಳಿಸುವ ಅವಶ್ಯಕತೆ ಇಲ್ಲ, ಅದೊಂದು ಖಾಸಗಿ ಡಾಕ್ಯುಮೆಂಟ್, RTI ಅಡಿಯಲ್ಲಿ ಬರೋದಿಲ್ಲ ಅಂತ ಹೈಕೋರ್ಟ್ ತೀರ್ಪು ಕೊಡ್ತು. ಅಲ್ಲಿಗೆ BAನೂ ಫೇಕು ಅನ್ನುವಂತಹ ಅನುಮಾನಗಳಿಗೆ ಇನ್ನೊಂದು ಪುಷ್ಟಿ ಸಿಕ್ತು. ಯಾಕೆ ಅಂದರೆ
ನಾನು ಓದಿದ್ದೀನಪ್ಪ, ಈಗ ನನ್ನನ್ನು ಯಾವನಾದ್ರೂ ಕೇಳಿದ್ರೆ ನೀನು ಸರ್ಟಿಫಿಕೇಟ್ ಕೊಡು ಅಂತ, ನಾನು ಓದಿರುವಂಥ ಯಾವುದೇ ಡಿಗ್ರಿ, ಯಾವುದೇ ಮಾಸ್ಟರ್ ಡಿಗ್ರಿದು ಪಟ್ ಅಂತ ತೋರಿಸ್ತೀನಿ, ಇದು ನನ್ನ ಸರ್ಟಿಫಿಕೇಟ್ ನೋಡ್ರಪ್ಪ, ಯಾಕೆ ಪ್ರಶ್ನೆ ಕೇಳ್ತೀರಾ, ಕ್ಲಿಯರಾ, ಬಿಟ್ಬಿಡಿ ಅಲ್ಲಿಗೆ ಅಂತ ಇದ್ರೆ ತಾನೆ. ಇಲ್ಲದೆ ಹೋದರೆ ಕತೆಗಳು ಹೇಳಬೇಕಾಗತ್ತೆ. ಅದೇ ಆರೋಪ ಈಗ ಇಲ್ಲಿ ಬರ್ತಿರುವಂಥದ್ದು. ಇಲ್ಲ, BA ಓದಿಲ್ಲ, MA ಓದಿಲ್ಲ, ಸುಮ್ಮನೆ ಕತೆ ಕಟ್ಟಿರೋದು, ಸುಳ್ಳು ಹೇಳಿರೋದು. ಸುಳ್ಳು ಯಾಕೆ ಹೇಳಿದ್ದು, ಇದು ಪ್ರಶ್ನೆ ಎಲ್ಲರೂ ಎತ್ತಾ ಇರೋದು ವಿರೋಧ ಪಕ್ಷದವರು. ಹೊರತು ಇದ್ರೆ ತೋರಿಸ್ಬಿಡ್ಲಿ, ಮುಗದೇ ಹೋಯ್ತಲ್ಲ. ಯಾಕೆ ಇಷ್ಟೊಂದು ಹಗ್ಗ ಜಗ್ಗಾಟ, ಯಾಕೆ ಇಷ್ಟೊಂದು ಕಾಂಟ್ರವರ್ಸಿ, ಯಾಕೆ ಕೋರ್ಟ್ಗೆ ಹೋಗೋದು, ಯಾಕೆ ಹೈಕೋರ್ಟ್ಗೆ ಹೋಗೋದು, ಯಾಕೆ ವಿಚಾರಣೆ, ಯಾಕೆ ಇದೆಲ್ಲ ಯಾಕೆ? ಸರ್ಟಿಫಿಕೇಟ್ ಎತ್ತು ತೋರಿಸೋದಕ್ಕೆ 3 ಸೆಕೆಂಡ್ ಸಾಕಲ್ಲ. ಅದು ಎಲ್ಲರೂ ಕೇಳ್ತಿರೋದು. ಸೊ ಅದು ಫೇಕು, ಡಿಗ್ರಿನೂ ಫೇಕು, ಮಾಸ್ಟರ್ ಡಿಗ್ರಿನೂ ಫೇಕು ಅನ್ನುವಂತಹ ಆರೋಪಗಳು ಈಗ ಒಂದೊಂದಷ್ಟು ಟೆಕ್ಕೆ ಪುಕ್ಕ ಬಂತು ಅದಕ್ಕೆ. ಆದರೆ ನಾನು ಹೇಳ್ದಂಗೆ ಸಂವಿಧಾನದಲ್ಲಿ ಅಲ್ಲಿ ಏನು ಕ್ವಾಲಿಫಿಕೇಶನ್ ಇಲ್ಲ ಪ್ರಧಾನಿಗೂ ಯಾವುದೇ ಹುದ್ದೆಗೆ ರಾಜಕೀಯದಲ್ಲಿ. ಎಲೆಕ್ಷನ್ ಗೆದ್ದರೆ ನೀವು ಏನು ಬೇಕಾದ್ರೆ ಆಗಬಹುದು. ಹಾಗಾಗಿ ಅದು ಇಂಪ್ಲಿಕೇಶನ್ಸ್ ರಾಜಕೀಯವಾಗಿ ಏನೂ ಇರಲ್ಲ, ಸಂವಿಧಾನಾತ್ಮಕವಾಗಿ ಏನೂ ಇರಲ್ಲ. ಬಟ್ ಪ್ರಧಾನಿ ಹುದ್ದೆಯಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿ ಸುಳ್ಳು ಹೇಳುವಂತಹ ಅವಶ್ಯಕತೆ ಏನಿದೆ? ಡಿಗ್ರಿ ಬೇಕಾಗೇ ಇಲ್ಲ ಆ ಹುದ್ದೆಗೆ, ಓದಿರಲೇಬೇಕಾಗಿಲ್ಲ, ಆದರೂ ಓದಿದ್ದೀನಿ ಅಂತ ಸುಳ್ಳು ಯಾಕೆ ಹೇಳಬೇಕು? ಈ ಪ್ರಶ್ನೆಗಳು ನಡೀತಾ ಇದೆ. ಸೊ ಇದು ಜೋರು ಚರ್ಚೆ ನಡೀತಿದ್ರೆ ಪಕ್ಕದಲ್ಲೊಬ್ರು ಸೈಲೆಂಟಾಗಿ ತಪ್ಪಿಸ್ಕೊಂಡು ಓಡೋಗ್ತಾವ್ರೆ. ಸ್ಮೃತಿ ಇರಾನಿ ಅಂತ ಮೇಡಮ್ ಏನ್ ರಾಹುಲ್ ಗಾಂಧಿನ ಬೈಯೋದನ್ನೇ ಪ್ರವೃತ್ತಿ, ವೃತ್ತಿ, ಪೂರ್ಣಾವಧಿ ವೃತ್ತಿ, ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂಡಿದ್ದಂತಹ ಮೇಡಮ್ ಅವರು 2014ರಲ್ಲಿ ಸೋತರೂ ಸಹ ಎಲೆಕ್ಷನ್ ಮೋದಿ ಅವ್ರನ್ನ ಇಂಪ್ರೆಸ್ ಮಾಡಿದ್ರು. ರಾಹುಲ್ ಗಾಂಧಿಯ ವಿರುದ್ಧ ನಾನು ಕೆಟ್ಟ ಕೊಳಕ ಭಾಷೆ ಬಲ್ಲೆ, ಹಾಗಾಗಿ ಐ ಆಮ್ ಫಿಟ್ ಟು ಬಿ ಇನ್ ದ ಕ್ಯಾಬಿನೆಟ್, ನನಗೆ ಅರ್ಹತೆ ಇದೆ ಬಿಜೆಪಿ ಸರ್ಕಾರದಲ್ಲಿ ಇರೋದಕ್ಕೆ, ಮಂತ್ರಿಯಾಗಿರೋದಕ್ಕೆ ಅರ್ಹತೆ ಇದೆ, ನಾನು ಕೆಟ್ಟ ಕೊಳಕ ಭಾಷೆ ರಾಹುಲ್ ಗಾಂಧಿ ವಿರುದ್ಧ ಮಾತಾಡ್ತೀನಿ, ಅದಕ್ಕಿಂತ ಅರ್ಹತೆ ಏನು ಬೇಕು ಅಂತ. ಮೋದಿನೂ ಎಸ್ ನಿಮಗಿದೆ ಕಮ್ ಅಂತ ರಾಜ್ಯಸಭೆಗೆ ಹಾಕೊಂಡು ಅಲ್ಲಿಂದ ಅವರಿಗೆ ಮೇಡಮ್ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು. ಒಂದಷ್ಟು ದಿನಗಳ ಕಾಲ ಅವರು ಎಜುಕೇಷನ್ ಮಿನಿಸ್ಟರ್ ಸಹ ಆಗಿದ್ರು. ಈ ರೋಹಿತ್ ವೇಮುಲಾ ಅನ್ನುವಂತಹ ದಲಿತ ವಿದ್ಯಾರ್ಥಿ ವಿಚಾರವಾಗಿ ಏನೇನೋ ಮಾಡಿ ಮೇಡಮು ಆ ದಲಿತ ವಿದ್ಯಾರ್ಥಿ ಜೀವ ಹೋಗೋದಕ್ಕೆ ಈ ಮಹಾತಾಯಿಯ ಪಾತ್ರನೂ ಇದೆ ಅನ್ನುವಂತಹ ಆರೋಪಗಳು ಕೇಳಿಬಂತು. ಆ ಹಿನ್ನೆಲೆಯಲ್ಲಿ ಬದಲಾಯಿಸಿ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ಹಾಕಿದ್ರು. ಸೊ ಎಜುಕೇಷನ್ ಮಿನಿಸ್ಟರ್, ಇಡೀ ದೇಶಕ್ಕೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂತಹ ಈ ಮೇಡಮ್ ಬಗ್ಗೆನೂ ಒಂದು ಕೇಸ್ ಇದೆ, ಅದಕ್ಕೂ ತೀರ್ಪು ಬಂದಿದೆ ಹೈಕೋರ್ಟಲ್ಲಿ. ಏನು ಅಂದರೆ ಇವರ 10th 12th ಸರ್ಟಿಫಿಕೇಟೇ ಏನೋ ಗೊಂದಲ ಅಂತೆ. ಮೋದಿ ಅವ್ರದ್ದು ಡಿಗ್ರಿ ಸರ್ಟಿಫಿಕೇಟು, ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಗೊಂದಲ ಆದರೆ ಈ ಮೇಡಮ್ದು 10ನೇ ತರಗತಿ 12ನೇ ತರಗತಿ ಇದೆ ಗೊಂದಲ. ಅವ್ರು ಹೇಳ್ಕೊಂಡಿರೋದು 1991 1993 ಈ ಅವಧಿಯಲ್ಲಿ ನಾನು 10ನೇ ಕ್ಲಾಸ್ ಮುಗಿಸಿ 12ನೇ ಕ್ಲಾಸ್ ಮುಗಿಸ್ಕೊಂಡಿದ್ದೀನಿ ಅಂತ. ಅದಕ್ಕೆ ಸರ್ಟಿಫಿಕೇಟ್ ತೋರಿಸಿ ಅಂದರೆ ನಾನು ಎಲ್ಲ ಆಗಲ್ಲ. ನಮ್ಮ ಗುರುಗಳೇ ತೋರಿಸಿಲ್ಲ, ಅವ್ರು ಸುಮ್ಮನೆ ಬಾಯಿ ಮತ್ತಲ್ಲಿ ಹೇಳ್ದಂಗೆ ಒಪ್ಕೊಂಡಿದಾರಲ್ಲ, ಗೋಧಿ ಮಾಧ್ಯಮಗಳು ಒಪ್ಕೊಳ್ತವೆ, ಜೈಕಾರ ಹಾಕ್ತವೆ, ಹಂಗೆ ನೀವು ನನ್ನನ್ನು ಒಪ್ಕೋಬೇಕು. ನಮ್ಮದು ಒಳ್ಳೆ ಜೋಡಿ, ನಮ್ಮದು ಅವ್ರ ಪ್ರಧಾನಿ, ನಾನು ಎಜುಕೇಷನ್ ಮಿನಿಸ್ಟರ್ ಆಗಿ ರೋಹಿತ್ ವೇಮುಲಾ ಅಂತ ಘಟನೆಗೆ ಸಾಕ್ಷಿಯಾಗಿದ್ದೀವಿ, ಸಾಧಿಸಿದ್ದೀವಿ, ಅದು ನಮ್ಮ ಸಾಧನೆ. ಅದನ್ನು ಗುರುತಿಸಿ ನಮ್ಮ ಸರ್ಟಿಫಿಕೇಟ್ಗಳನ್ನು ಕೇಳುವಂತಹ ಕಡೆಗೆ ನೀವು ಹೋಗಬಾರ್ದು, ಅದು ನಮ್ಮ ವೈಯಕ್ತಿಕ, ನಮ್ಮ ಪರ್ಸನಲ್ ಡಾಕ್ಯುಮೆಂಟ್ ಅದು ಅಂತ ಕತೆ ಹೇಳ್ಕೊಂಡೆ ಈ ಮೇಡಮು ಕೋರ್ಟಲ್ಲಿ ವಾದ ಮಾಡಿರ್ತಾ ಇತ್ತು. ಕೊನೆಗೆ ಈಗ ಇವರು ವಿಚಾರದಲ್ಲಿಯೂ ಸಹ ತೀರ್ಪು ಬಂದಿದೆ. ಓಕೆ ಇವ್ರದ್ದು ಸಹ ತೋರಿಸುವಂಥ ಅವಶ್ಯಕತೆ ಇಲ್ಲ, ಮೋದಿಯವ್ರದ್ದು ಪ್ರಧಾನಿದು ತೋರಿಸೋ ಅವಶ್ಯಕತೆ ಇಲ್ಲ, ಮಂತ್ರಿದು ತೋರಿಸೋ ಅವಶ್ಯಕತೆ ಇಲ್ಲ. ತೋರಿಸ್ಬೇಕು ಅಂತ ಯಾರು ಬಲವಂತ ಆರಂಭದಲ್ಲಿ ಮಾಡಲೂ ಇಲ್ಲ, ಯಾಕಂದರೆ ಅದಕ್ಕೆ ಎಜುಕೇಷನ್ ಬೇಕಿಲ್ಲ ಆ ಪೋಸ್ಟ್ಗಳಿಗೆ. ಇವ್ರು ಹೇಳಿದ್ದಕ್ಕೆ ತಾನೇ ಕೇಳಿದ್ದು, ಎಲ್ಲಿ ತೋರಿಸ್ರಪ್ಪ ಅಂತ. ನಾವು ಅದು ಕಿತ್ತಾಕಿದ್ದೀವಿ, ಇದು ಕಿತ್ತಾಕಿದ್ದೀವಿ ಎಜುಕೇಷನಲ್ಲಿ ಅಂತ ಇವರು ಬಾಯ್ ಬಡ್ಕೊಂಡಿದ್ದಕ್ಕೆ ಕೇಳಿದ್ದು. ಕೇಳಿದ ತಕ್ಷಣ ಇಲ್ಲ ತೋರ್ಸೋಕ್ಕೆಲ್ಲ ಆಗಲ್ಲ, ನಾವು ಹೇಳಿದ್ರೆ ಒಪ್ಕೊಂಡ್ಬಿಡ್ಬೇಕು. ಏನು ಇಡೀ ದೇಶ ಏನು ಗೋಧಿ ಮಾಧ್ಯಮನ? ಇವ್ರು ಸಾಕೊಂಡಿರೋ ಪತ್ರಕರ್ತರ, ಇವ್ರು ಹೇಳಿದ ತಕ್ಷಣ ಕೇಳ್ಬಿಟ್ಟು ಅದನ್ನ ಎಲ್ರಿಗೂ ಹೇಳಕ್ಕೆ RTI ಹಾಕಿದ್ರೆ ಎಲ್ಲರೂ. ಈಗ ಹೈಕೋರ್ಟ್ ಹೇಳ್ತಾ ಇದೆ ಬೇಡ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಏನು ಕರ್ಮನ ಇದು? ಇಡೀ ಘಟನೆ ಈ ಬೇಕಾಗಿಲ್ಲ, ಆದರೆ ಬೇಕು. ಪ್ರಧಾನಿ ಹುದ್ದೆಯಲ್ಲಿ ಇದ್ಕೊಂಡು ಇಂತಹ ಗೊಂದಲ. ಆ ಮೇಡಮು ಇಡೀ ದೇಶಕ್ಕೆ ಎಜುಕೇಷನ್ ಮಿನಿಸ್ಟರ್ ಆಗಿ ಒಂದು ಕಾಲದಲ್ಲಿ ಇದ್ದಂಥ ಮೇಡಮು, ಮುಂದೆ ಇದೇ ಗೋಳು. ಒಳ್ಳೆ ಕತೆ ಇವ್ರದ್ದು. ಇಂತಹ ಕತೆಗಳನ್ನು ನೋಡಿ ನಾವು ಅನುಭವಿಸ್ಬೇಕು. ಅದು ಯಾವಾಗ ಮುಕ್ತಿ ಸಿಗುತ್ತೋ ಇಂತಹ ಕತೆಗಳಿಗೆ, ಇಂತಹ ಸರ್ಕಾರದಿಂದ ಈ ದೇಶಕ್ಕೆ, ಅದಂತೂ ಗೊತ್ತಿಲ್ಲ. ಸೊ ಇದಿಷ್ಟು ಮೋದಿ ಮತ್ತು ಸ್ಮೃತಿ ಇರಾನಿ ಎಜುಕೇಷನ್ ಜೋಡಿ. ಎಜುಕೇಷನ್ ವಿಚಾರದಲ್ಲಿ ಇಬ್ಬರು ನಾವು ಓದಿದ್ದೀವಿ, ಅದು ಓದಿದ್ದೀವಿ, ಇದು ಓದಿದ್ದೀವಿ, ತೋರಿಸಲ್ಲ ಅನ್ನುವಂತಹ ಜೋಡಿ ಕತೆ. ಅದಕ್ಕೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು. ಅಲ್ಲಿಗೆ RTI ಅಂತ ಒಂದಿದೆಯಲ್ಲ, ಅದಕ್ಕೆ
ಒಂದಷ್ಟು ಇದ್ದೂ ಇಲ್ದಂಗೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇದೊಂದು ಉದಾಹರಣೆಯಾಗಿ ಉಳ್ಕೊಳ್ತು ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.